ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕಾಶ್ಮೀರದಿಂದ ಈ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ನವೀನ್ ಟ್ರಾವೆಲ್ಸು, ನವೀನ್ನೊಟ್ಟಿಗೆ ಮಾತುಕತೆ ಯಾಕೆ ಇತ್ತೀಚೆಗೆ ಕಡಿಮೆ ಆಗಿದೆ ಅಂತ ಒಂದು 2-3 ಮೆಸೇಜ್ ಬಂದಿತ್ತು, ನನಗೆ ಫೋನ್ಗಳು ಬಂದಿದ್ವು. ಆದರೆ ತಮಾಷೆ ಅಂತಂದರೆ ನವೀನ್ ಎಷ್ಟು ಬ್ಯುಸಿಯಾಗಿದ್ದಾರೆ ಅಂತಂದರೆ ಒಂದೊಂದು ದೇಶಕ್ಕೆ ಒಂದೊಂದು ತಿಂಗಳ ಪ್ರವಾಸ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರೀಗ ದುಬೈಗೆ ಒಂದು ಸರಿ ಹೊರಟವರು ವಾಪಸ್ ಬಂದದ್ದು 30 ದಿನದ ನಂತರ. ಅದರ ಮಧ್ಯೆ ಜಾರ್ಜಿಯಾ, ಅದರ ಮಧ್ಯೆ ಈಗ ಡೊಮೆಸ್ಟಿಕ್ ಪ್ರವಾಸ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ. ಕಾಶಿ ಪ್ರವಾಸದಿಂದ ಮತ್ತು ರಾಮದರ್ಶನದಿಂದ ಅಯೋಧ್ಯೆ ಇವೆಲ್ಲ ಮುಗಿಸಿ ಈಗ ನಾನು ಅವರು ಇಬ್ಬರು ಕಾಶ್ಮೀರಕ್ಕೆ ಬಂದಿದ್ದೇವೆ. ಕಾಶ್ಮೀರದಿಂದಲೇ ಈ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಅವರೊಟ್ಟಿಗೆ ಅವರ ಪ್ರವಾಸದ ಕಳೆದ ಒಂದು 35-40 ದಿನದ ಅವರ ಪ್ರವಾಸವನ್ನು ನಾವು ಎಲ್ಲಿಯೂ ಅದನ್ನು ನಿಮಗೆ ಪ್ರಚುರಪಡಿಸಿಲ್ಲ. ಒಂದು ರೀತಿಯಲ್ಲಿ ನವೀನ್ ಗಾಯಬ್ ಆಗಿದ್ರು, ನನಗೆ ಸಿಕ್ಕಲಿಲ್ಲ ಅವರು. ನಾನೇ ಅವ್ರಿಗೆ ಮೊನ್ನೆ ಫೋನ್ ಮಾಡಿದ್ದೆ, ಏನು ರೀ ಎಲ್ಲೋಗಿದ್ದೀರಿ, ಕೈಗೆ ಸಿಗ್ತಾ ಇಲ್ಲ ಅಂಥೇಳಿ. ಅಷ್ಟರ ಮಟ್ಟಿಗೆ ಅವರು ಬ್ಯುಸಿಯಾಗಿದ್ದಾರೆ. ಅದರ ಅರ್ಥ ಏನು, ಜನ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅವರ ಪ್ರವಾಸವನ್ನು ಅತ್ಯಂತ ಪ್ರೀತಿಸ್ತಾ ಇದ್ದಾರೆ. ಮತ್ತು ಘಂಟಾಘೋಷವಾಗಿ ಈ ಮೂಲಕ ನಿಮಗೆ ಹೇಳೋದೇನು ಅಂತಂದರೆ, ನವೀನ್ ಕೊಡುವಷ್ಟು ಫೆಸಿಲಿಟಿ, ನವೀನ್ ಕೊಡುವಂಥ ಸುಖ ಪ್ರಯಾಣ ಮತ್ತು ಅತ್ಯಂತ ನಂಬರ್ 1 ಗ್ರೇಡಿನ ಸೌಲಭ್ಯಗಳು, ಊಟ ಇರ್ಬೋದು, ಹೋಟೆಲ್ ಇರ್ಬೋದು, ಪ್ರಯಾಣ ಇರ್ಬೋದು. ಆದರೆ ಯಾರೂ ಇಷ್ಟರ ಮಟ್ಟಿಗೆ ಕಡಿಮೆಯ ಒಂದು ಚಾರ್ಜಲ್ಲಿ ಅಥವಾ ಹಣದಲ್ಲಿ ಯಾರೂ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ. ಇದು ಮಾತ್ರ ಗ್ಯಾರಂಟಿ, ಇದು ನಾನು ಕೊಂಡುಕೊಂಡ ಸತ್ಯ. ಹಾಗಾಗಿ ಈ 35 ದಿನದ ಅವರ ಪ್ರಯಾಣ ಮತ್ತು ಎಲ್ಲೆಲ್ಲಿ ಹೋಗಿದ್ರು ಅವೆಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಇಲ್ಲಿ ಕೂತಿದ್ದೇವೆ. ನವೀನ್ಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಸರ್, ಭಾಳ ಹೊಗಳಿದ್ರಿ ನನ್ನನ್ನು. ಅದಕ್ಕೆ ನಾನು ಎಷ್ಟು ಮಾತ್ರ ಅರ್ಹನೋ ಏನೋ ಗೊತ್ತಿಲ್ಲ. ಸಾಕಷ್ಟು ಜನರ ಪ್ರೀತಿ, ವಿಶ್ವಾಸ, ನಂಬಿಕೆ ನನ್ನ ಮೇಲೆ ಭಾಳ ಅಪಾರವಾದ ನಿರೀಕ್ಷೆ ಇದೆ ನೀವು ಈ ರೀತಿ ಮಾತಾಡೋದ್ರಿಂದ. ಅದರಲ್ಲಿ ನಾನು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದೀನಿ ಇಲ್ಲಿ ಅಂತ ಭಗವಂತನೊಬ್ಬನಿಗೆ ಗೊತ್ತು. ನಂದೇನಿದ್ರು ಸರ್ವಿಸ್ ಸರ್, ಸೇವೆ ಅಷ್ಟೇ. ಲಾಭ ನಷ್ಟ ಅದೆಲ್ಲ ಪಕ್ಕಕ್ಕಿಟ್ಟು ಅವಿರತವಾಗಿ 24x7 ಟೂರಿಸಮ್ ಅಷ್ಟೇ. ಸೊ ಇದ್ರಲ್ಲಿ ತೊಡ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ತೊಡ್ಕೊಂಡಿದ್ದೀನಿ ಈಗ ನಮಗೂ ಸಿಗ್ತಾ ಇಲ್ವಲ್ಲ. ಸೊ ಹಂಗಾಗಿ ಬಿಡುವಿಲ್ಲದಂತೆ ಸರಿ. ಜನವರಿ 16ರಿಂದ ಫೆಬ್ರವರಿ 15ರವರೆಗೆ ಒಟ್ಟು 4 ಗ್ರೂಪು ದುಬೈ ಕರ್ಕೊಂಡ್ಬಂದಿದ್ದೀನಿ. ವೆರಿ ಗುಡ್. 4 ಗ್ರೂಪು. ಅದರಲ್ಲೂ ಮೊದಲನೇ ಗ್ರೂಪ್ ಬಂದು 50 ಜನ, ಎರಡನೇ ಗ್ರೂಪು 35, ಮತ್ತು 4ನೇ ಗ್ರೂಪು 45 ಜನ, 5ನೇ ಗ್ರೂಪು ಮತ್ತೆ 40 ಜನ. ಸೊ ಹೀಗಾಗಿ ಅದ್ರ ಮಧ್ಯೆ ನಾನು ಅಲ್ಲಿಂದ ಸ್ವಲ್ಪ ರಿಲ್ಯಾಕ್ಸ್ ಇರಲಿ ಅಂತ ಜಾರ್ಜಿಯಾಗಿ ಹೋಗಿ ಬಂದೆ. ಸ್ನೇಹಿತರೆ, ಇನ್ನೊಂದು ವ್ಯೂ ತೋರಿಸ್ತೀನಿ. ಎಲ್ಲ ವ್ಯೂ ಪಾಯಿಂಟು ಸಿನಿಮಿಕ್ ಪೆನೋರಾಮಿಕ್ ಏನೋ ಅಂತಾರೆ, ಆದರೆ 2 ಕಣ್ಣು ಸಾಲಲ್ಲ ನೋಡಿ. ಡ್ರೋನಲ್ಲಿ ಶೂಟ್ ಮಾಡ್ತಾನೆ. ಅಲ್ಲಿ ನೋಡಿ, ದೇವ್ರ ಸೃಷ್ಟಿ ನೋಡಿ, ಇಲ್ಲಿ ಕೊಳ ನೋಡಿ, ನೀರು ನೋಡಿದ್ರಾ? ಆ ಜಾರ್ಜಿಯಾ ಪೂರ್ತಿ ಎಲ್ಲ ನಾನು ಒಂದು ಮುಷ್ಟಿಲ್ ತೊಗೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಮಾಡ್ಬೇಕು ಅದನ್ನು. ಕಾರಣ ಏನಂದರೆ, ಇರಾನ್ ಮತ್ತು ಅಮೆರಿಕ ಮಧ್ಯೆ ಯುದ್ಧ ನಡಿಬೋದು ಅನ್ನೋ ಒಂದು ಕಾರ್ಮೋಡ ಏನಿದೆ, ಅದರಿಂದ ಇಂಡಿಗೋ ಫ್ಲೈಟ್ಸ್ ಎಲ್ಲ ಸ್ಟಾಪ್ ಮಾಡೋರೆ. ಇಂಡಿಗೋ ಫ್ಲೈಟ್ ಇಲ್ಲ ಅಂದರೆ ಬೇರೆ ಫ್ಲೈಟ್ಸ್ ಇದೆ, ಆದರೆ ಅದೆಲ್ಲವೂ ಕೂಡ ದುಬೈಗೆ ಬಂದೇ ಹೋಗಬೇಕು. ದುಬೈಗೆ ಬಂದಾಗ ಏನಾಗುತ್ತೆ, ಲೇಓವರ್ ದುಬೈಗೆ ಬಂದರೆ ದುಬೈದು ನೀವು ಮಲ್ಟಿಪಲ್ ಎಂಟ್ರಿ ವೀಸಾ ತೊಗೊಬೇಕು. ಅಲ್ಲೇ ನಿಮಗೆ ಕಾಸ್ಟು ಜಾಸ್ತಿ ಆಗುತ್ತೆ. ಮತ್ತು ಇಲ್ಲ ಕಿರಿಕಿರಿ. ಮತ್ತು ಇಂಡಿಗೋ ಫ್ಲೈಟ್ ಇಲ್ದಿರೋದ್ರಿಂದ ಇವರು ಪ್ರೈಸ್ ಜಾಸ್ತಿ ಮಾಡೋರೆ. ಏರ್ ಅರೇಬಿಯಾ ಅಂತ ಅವ್ರು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಫ್ಲೈಟಿಗೆ ಕಾಯ್ತಾ ಇದ್ದೀನಿ. ಇಂಡಿಗೋ ಯಾವಾಗ ಓಪನ್ ಆಗುತ್ತೆ ಇಮಿಡಿಯೇಟಾಗಿ ಜಾರ್ಜಿಯಾ ಮಾಡ್ತೀನಿ. ಎಲ್ಲ 1.5 ಲಕ್ಷ, 2 ಲಕ್ಷ, 3 ಲಕ್ಷ ಆ ಥರ ಮಾಡ್ತಾರೆ ಜಾರ್ಜಿಯಾ. ಅದನ್ನು ಒಂದು ಬಡ್ಜೆಟಲ್ಲಿ ತಂದು ಎಲ್ಲರೂ ಮೂಗ್ ಮೇಲೆ ಬೆರಳಿಟ್ಕೊಬೇಕು. ಆ ಥರದ್ದು ಒಂದು ಜಾರ್ಜಿಯಾ ಮಾಡಿ ತೋರಿಸ್ತೀನಿ. ಯಾಕೆ ಸಾಧ್ಯ ಇಲ್ಲ. ಸೊ ಇದೇನು ಹೇಳ್ತೀನಲ್ಲ ನಾನು, ಅತ್ಯಂತ ಕಡಿಮೆ ದರದಲ್ಲಿ ವಿದೇಶ ಪ್ರವಾಸ ಅಂತ ಸುಮಾರು ಲೂಟಿ ಹೊಡೆದ್ಬಿಟ್ಟವ್ರು ಸರ್.
ಸುಮಾರು ಲೂಟಿ ಹೊಡೆದ್ಬಿಟ್ಟಾರೆ. ನಾವು ಏನು 90,000ಕ್ಕೆ ದುಬೈ ಮಾಡ್ತಾ ಇದ್ದೀನಲ್ವಾ, ಜನ ಎಷ್ಟು ಆನಂದಿತರಾಗಿದ್ದಾರೆ ಅಂದರೆ ಅದು ಹೇಳತೀರೋದು ಸರ್. ಅವರ ಅಭಿಪ್ರಾಯವನ್ನು ನಾವಿಲ್ಲಿ ಹಾಕೋಣ. ಖಂಡಿತ ಸರ್, ಖಂಡಿತ ಸರ್. ಸರ್, ನಾನು ಆರಂಭವಾಗಿ ನಿಮ್ಮಲ್ಲಿ ಹೇಳಿದ್ದೇನೆ, ನನ್ನೊಂದು ಕಾಲು ಆಕ್ಸಿಡೆಂಟ್ ಆಗಿ ಅದು ಆರ್ಟಿಫಿಷಿಯಲ್ ಲೆಗ್, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆಯೇ ಇಲ್ವಾ ಗೊತ್ತಿಲ್ಲ. ಯಾಕೆಂತೇಳಿದರೆ ನಾನು ನಡ್ಕೊಂಡು ಹೋಗುವಂಥ ಸಮಸ್ಯೆ ಇದಿದೆ. ಆದರೆ ನೀವೇನು ಹೇಳಿದ್ರಿ ಅಂದರೆ ನಿಮಗೆ ನಡೀಲಿಕ್ಕೆ ಆಗಿದ್ರೆ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರಿ. ಆದ ಕಾರಣ 2-3 ಸಲ ನಿಮ್ಮಲ್ಲಿ ಫೋನ್ ಮಾಡಿ ಕೇಳಿದಾಗಲೂ ನೀವು ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಎಂಬ ಧೈರ್ಯದಿಂದ ನಾವು ಇಬ್ಬರು ಹೊರಟಿದ್ದೇವೆ. ಇಲ್ಲಿ ಬಂದ ನಂತರ ಸರ್, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಯಾವುದೇ ಸಮಸ್ಯೆಗಳು ನಮಗೆ ಬರಲಿಲ್ಲ. ಎಲ್ಲ ಊಟ ಇರ್ಬೋದು ಅಥವಾ ಇನ್ನಿತರ ಅಲ್ಲಿ ಹೋಗುವಂಥ ವ್ಯವಸ್ಥೆಗಳಿರ್ಬೋದು, ಸ್ವಲ್ಪ ಆಯಾಸ ಆಗ್ತದೆ ಬಿಡಿ. ಆದರೆ ಊಟದ ನಮ್ಮ ಇದರಲ್ಲಿ ಜೀವನ, ನಾನು ಕೆಲ ಕಡೆಗೆ ಹೋಗಿದ್ದೇನೆ, ನಾನಾ ರೀತಿಯ ಊಟದ ಮೆನ್ಯೂ ನಿಮ್ಮ ತಯಾರು ಮಾಡಿದ್ರಿ, ಬಹಳ ಸಂತೋಷ ಆಗ್ತಾ ಉಂಟು. ಇದು ಮರೆಯಲಾರದ ಘಟನೆಗಳು ಸರ್. ಯಾಕೆಂತೇಳಿ ಇನ್ನು ಮುಂದಕ್ಕೆ ನಾವು ಮುಂದಿನ ಇದಕ್ಕೆ ಬರುವುದಾದರೆ ನಿಮ್ಮ ಪ್ಯಾಕೇಜಿನಲ್ಲಿ ಬರ್ತೇವೆ. ಜೀವನದಲ್ಲಿ ಯಾವ ನಾಳೆ ಎಂಬುದನ್ನು ಇಲ್ಲ. ಇವತ್ತು ನಾವು ಹೇಳೋದು, ಮುಂದೆ ಏನಾದರೂ ಹೋಗುವವರು ಇದ್ದರೆ, ಬರುವುದಿದ್ದರೆ, ನಿಮ್ಮ ಯಾವುದಾದ್ರು ಪ್ಯಾಕೇಜ್ ಇದ್ದರೆ ನಾವು ಮುಂದೆ ನಿಮ್ಮದರಲ್ಲೇ ಬರ್ತೇವೆ. ಯಾಕೆಂತ ಹೇಳಿದರೆ ನಾವು ಬೇರೆ ಕಡೆಗೆ ಹೋದಾಗ ನಮಗೆ ಎಲ್ಲವನ್ನು ರಿಕ್ಷಾದ ಚಾರ್ಜ್ ಕೂಡ ನಾವೇ ಕೊಡಬೇಕಂತ ಸಂದರ್ಭ ಇತ್ತು. ಆದರೆ ನೀವೇನು ಹೇಳಿದ್ರಿ, ಎಲ್ಲವನ್ನೂ ನಾನೇ ಭರಿಸ್ತಾ ಇದ್ದೇನೆ, ನಮ್ಮ ಇದರಲ್ಲೇ ನೀವು ಬನ್ನಿ ಅಂತ ಹೇಳ್ತಿದ್ದೀರಿ. ಅದು ನಿಜವಾಗಿ ನಿಮ್ಮ ಒಂದು ಇದನ್ನು ನಾನು ಮೆಚ್ಚುತ್ತಾ ಇದ್ದೇನೆ ಸರ್. ಹೇಳಿ, ಹೇಗಾಯ್ತು ಪ್ರವಾಸ ಎಲ್ಲ? ಸರ್ ಹೇಳಿದ್ನಲ್ಲ, ಅದನ್ನ ಪದಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ. ನಾನು ಇನ್ನೊಂದು ಮಾತು ಕೇಳ. ಹೇಳಿ ಸರ್. ಖಂಡಿತ ಸರ್. ನೀವಿಷ್ಟು ರೀಸನೇಬಲ್ ಆಗಿ ಮತ್ತು ಮನುಷ್ಯತ್ವದಿಂದ, ಪ್ರೀತಿಯಿಂದ ಪ್ರವಾಸವನ್ನ ಕೌಟುಂಬಿಕವಾಗಿ ಹೇಗೆ ಮಾಡಬಹುದು, 40-50 ಜನರನ್ನು ಕರ್ಕೊಂಡು ಹೋಗಿಯೂ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾನೇ ನಿಮ್ಮೊಟ್ಟಿಗೆ ಒಂದ್ ದೇಶಕ್ಕೆ ಬಂದಿದ್ದೇನೆ, ಅದಕ್ಕೆ ಸಾಕ್ಷಿ. ಹೌದು. ನಿಮ್ಮ ಮೇಲೆ ಏನಾದ್ರು ಕಣ್ಣು ಬಿದ್ದಿಲ್ವಾ? ನಿಮ್ಮ 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 ಪ್ರವಾಸವನ್ನ, ಟೂರನ್ನ ಕಂಡಕ್ಟ್ ಮಾಡುವಂಥವ್ರು ನಿಮ್ಮ ಮೇಲೆ ಕಣ್ಣು ಹಾಕ್ಲಿಲ್ವಾ? ನಿಮ್ಮ ಮೇಲೆ ಕಾಂಪಿಟೇಷನ್ ಮಾಡ್ತಾ ಇಲ್ವಾ? ನಿಮ್ಮ ಮೇಲೆ ಏನಾದ್ರು ಆ ಥರದ್ದೆಲ್ಲರೂ ಆಗ್ತಾ ಇದೆಯಾ ಏನು? ಸರ್, ಕಣ್ಣು ಶುರುನಿಂದಾನು ಇತ್ತು. ಶುರುನಲ್ಲೆಲ್ಲ ಏನು ಮಾಡಿದ್ರು, ಇವನು ಎಷ್ಟು ದಿನ ಸಸ್ಟೈನ್ ಆಗ್ತಾನೆ, ಎಷ್ಟು ದಿನ ಮಾಡೋಕ್ಕಾಗುತ್ತೆ, ಅವ್ರಿಗೆ ಲಾಭ ಒಂದೇ ಅವರ ಧ್ಯೇಯ ಆಗಿತ್ತು. ನಾನು ಫಸ್ಟ್ ಏನು ಮಾಡ್ತೀನಿ, ಸರ್ವಿಸ್ ಇಂಪಾರ್ಟೆಂಟು. ಸರ್ವಿಸ್ ನಮ್ದು ಏನು ಕೊಡಬೇಕು, ಎಲ್ಲಿ ಹೇಗಿರಬೇಕು, ಅವ್ರಿಗೆ ಏನು ಬೇಕು, ಏನು ಬೇಡ, ಅಗತ್ಯವಾಗಿರೋದು ಯಾವುದು, ಇದ್ರ ಜೊತೆಗೆ ನಾನು ನನ್ನ ಪ್ಯಾಕೇಜಸ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಜನನು ನಮ್ಮನ್ನು ನಂಬಿ, ಇದು ಯಾವ ಪ್ರಮೋಷನು ನಾನು ಎಲ್ಲೂ ನೋಡಿದ್ದೀರಾ ಸರ್? ಎಲ್ಲಾದರೂ ಪ್ರಮೋಷನ್ಸ್ ಅಂತ ನಾನು ಮಾಡ್ತಾ ಇರೋದು ನನ್ನ ಹತ್ರ ಮಾತ್ರ ಮಾತಾಡೋದು ಅಲ್ವಾ? ಖಂಡಿತ ತಾನೇ. ನಾನು ನಿಮ್ಮ ಹತ್ರ ಮಾತ್ರ ಮಾತಾಡ. ಖಂಡಿತ ಟೂರಿಸಂ ಬಗ್ಗೆ ನಾನು ನೋಡ್ದಂಗೆ ನೀವು ಯಾರ ಹತ್ರನೂ ಮಾತಾಡಿದ್ ನೋಡಿಲ್ಲ. ಸೊ ಹಾಗಾಗಿ ಎಲ್ಲ ಜನಗಳೇ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಹೇಳಿ ಸರ್, ಸುಮಾರು ಜನ ಅವ್ರವ್ರ ಬಂಧುಗಳು, ರಿಲೇಷನ್ಸು, ಅವ್ರಿಗೆ ಆಶ್ಚರ್ಯ. 90,000ಕ್ಕೆ ಮೈಸೂರ್ದು, ನನ್ನ ಯಾವ ಕಂಪ್ನಿ ಅಂತ ಹೆಸರು ಹೇಳೋದು ಬೇಡ, ಬುಕ್ ಮಾಡ್ಕೊಳಕ್ಕೆ ಹೋಗೋರೆ, ಅವ್ರಿಗೆ ಹೋದಾಗ ಒಂದು ರೇಟ್ ಹೇಳೋರೆ, ಫೋನಲ್ಲಿ ಒಂದು ರೇಟ್ ಹೇಳೋರೆ, ಹತ್ರ ಹೋದಾಗ ಇನ್ನೊಂದು ರೇಟ್ ಹೇಳೋರೆ, ಮತ್ತೆ 2 ದಿನ ಬಿಟ್ಟು ಮತ್ತೆ ಬೇರೆ ರೇಟ್ ಹೇಳೋರೆ. ಅವ್ರು ನನ್ನ ಜೊತೆ ಬಂದರು, ಕಪಲ್ಲು. ಅವ್ರು ಬಂದಾದ್ಮೇಲೆ ಇನ್ನಿಬ್ರು ಕಪಲ್ಲು ಇನ್ನೊಂದು ಕಂಪ್ನಿ ಜೊತೆ ಹೋಗಿದ್ರು, ಎಕ್ಸ್ಟ್ರಾ 1,15,000 ರೂಪಾಯಿ ಮಾತಾಡ್ಬಿಟ್ಟು ದುಬೈಗೆ ಹೋಗೋಕ್ಕೆ ಅಂತ. ಇವ್ರ ಜೊತೆ ಮಾತಾಡಾದ್ಮೇಲೆ ಅವರು ನನ್ನ ಜೊತೆ 90,000ದಲ್ಲಿ ಬಂದರು ನೋಡಿ. 15,000 ಸರ್. ಹೌದು, ಸೇಮ್ ಪ್ಯಾಕೇಜೇ. ಇನ್ನು ನಾನಾದರೂ 7ನೇ ದಿನ ಬೆಳಗ್ಗೆ ಕರ್ಕೊಂಬರ್ತೀನಿ, ಅವ್ರು 6ನೇ ದಿನ ಬೆಳಗ್ಗೆನೆ ಡಿಪಾರ್ಚರ್. ಒಂದಿನ ಕಡಿಮೆ. ಸೊ ಈ ಥರದ್ದೆಲ್ಲ. ಅದು ಅಲ್ಲದೆ ನಂದು NJ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಫ್ಯಾಮಿಲಿ ಅಂತ ಗ್ರೂಪ್ಸ್ ಇದೆ. ಈ ನನ್ನ ವಿರೋಧಿ ಗುಂಪಿನವರು ಸುಮ್ಮನೆ ನಮಗೆ ಕಾಲ್ ಮಾಡೋದು, ನಮ್ಗೆ ಅಲ್ಲಿಗೆ ಪ್ಯಾಕೇಜ್ ಬೇಕು, ಇಲ್ಲಿಗೆ ಪ್ಯಾಕೇಜ್ ಬೇಕು ಅಂತ ಕೇಳಿ ನಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡಿ ಅಂತೇಳಿ ಸುಮಾರು ಜನ ಗ್ರೂಪಲ್ಲಿ ಇದ್ದಾರೆ. ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ, ನೀವು ಎಷ್ಟಾದರೂ ಸೇರ್ಕೊಳ್ಳಿ, ಆಕಾಶ ನೋಡಕ್ಕೆ ಲೈನ್ ಮಾಡಬೇಕಾ? ಕರೆಕ್ಟ್. ಇಲ್ಲ ತಾನೇ? ನಿನಗಾಗ ಮಾಡು, ನಂತರ ಸರ್ವಿಸ್ ಮಾಡು ನೀನು. ಮಾರುಕಟ್ಟೆ. ಹೌದು. ನಂತರ ಈಗ ನೋಡಿ, ಮಲೇಷ್ಯಾ ನಾಳೆ ಬೆಳಗ್ಗೆ, ನಾಳೆ ರಾತ್ರಿ ಮಲೇಷ್ಯಾ ಡಿಪಾರ್ಚರ್ ಇದೆ. ನಾನು ಆ ಗ್ರೂಪಲ್ಲಿ ಕೈ ಮುಗಿದು ಕೇಳ್ಕೊಂಡಿದ್ದೀನಿ. ಕಾರಣ ಇದೇ ಮೊದಲನೇ ಬ್ಯಾಚು ನಾನು ಟೂರ್ ಮ್ಯಾನೇಜರ್ ಅಂತ ಒಬ್ರನ್ನ, ಅದು ನಾನು ಎಲ್ಲ ಕೂಲಂಕುಷವಾಗಿ ಅವ್ರ ಬಗ್ಗೆ ಪರಿಶೀಲನೆ ಮಾಡಿ ಎಲ್ಲ ಮಾಡಿ ಅವ್ರನ್ನ ಕಳಿಸ್ಕೊಟ್ಟು ಜನಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಇದೊಂದು ಬ್ಯಾಚ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಾಶ್ಮೀರದ ನಂದು ಟ್ರಿಪ್ ಇದೆ, 50 ಜನ ಬರ್ತೀಯಾರಲ್ಲಿ, ಅದು ತುಂಬ ಮೊದಲನೇ ಟ್ರಿಪ್ಪು. ಸೊ ಹಾಗಾಗಿ ನಾನು ಇರಲೇಬೇಕಾಗುತ್ತೆ. ಇದೇ ಏನಂದರೆ ಸ್ವಲ್ಪ ಡೇಟ್ಸ್ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಈ ಥರ ಆಯಿತು, ಇಲ್ಲಾಂದರೆ ಅದನ್ನು ನಾನು ಮಿಸ್ ಮಾಡ್ತಿರ್ಲಿಲ್ಲ ಅಂತ ಹಂಬಲಾಗಿ 2-3 ವಿಡಿಯೋ ಹಾಕಿ ಎಲ್ಲ ಮಾಡಿ, ನಿಮ್ಗೇನಾದರೂ ಬೇಕಾದರೂ 24x7 ನನಗೆ ಕಾಲ್ ಮಾಡಿ ಅಂತೇಳಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ. ಇದೇನೆಂದರೆ, ಇದು ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ್ರೆ ಇದೆಲ್ಲ ಬರಲ್ಲ.
ಈಗ ನನ್ನ ಮಗಳನ್ನು ನನ್ನ ಹೆಂಡತಿನೋ ಯಾರ ಜೊತೆನಾದರೂ ನಾನು ಕಳಿಸ್ಕೊಡ್ತೀನಿ ಅಂದಾಗ ಇವೆಲ್ಲ ಜವಾಬ್ದಾರಿಗಳಿರುತ್ತೆ. ಸೊ ಅದೇ ರೀತಿ ನಾನು ಆ ರೀತಿ ಭಾವಿಸಿದಾಗ ಏನಾಗುತ್ತೆ, ಅದು ಬರುತ್ತೆ, ಇನ್ಬಿಲ್ಟ್ ಬಂದ್ಬಿಡುತ್ತೆ ಒಳಗಡೆಯಿಂದ. ಇದು ಬೇರೆಯವರು ಲಾಭ ಅಷ್ಟೇ. ಬಂದು ನನ್ನನ್ನು ಕೇಳಿದ್ರು ಬುರ್ಜ್ ಖಲೀಫಾ ಹತ್ರ, ಅದು ನಮ್ಮ ಬೆಂಗಳೂರು ಕಂಪ್ನಿನೇ, ಅವರು 25 ಜನನೋ 30 ಜನನೋ ಕರ್ಕೊಂಬಂದವ್ರೆ, ನಾನು 50 ಜನ ಕರ್ಕೊಂಡೋಗಿದ್ದೀನಿ. 1,15,000 ತಗೊಂಡವ್ರೆ. 1,15,000 ತಗೊಂಡವ್ರೆ. ಆ ಗ್ರೂಪಲ್ಲಿರೋ ಕೆಲವು ರಿಲೇಷನ್ನು ನನ್ನ ಗ್ರೂಪಲ್ಲವ್ರೆ. ಅವ್ರು ಹಿಂಗೆ ಏನೇನು ನೋಡಿದ್ರಿ ನೀವು, ಏನು ಮಾಡಿದ್ರಿ ಎಲ್ಲ ಮಾತಾಡಿದ್ರು. ಆಮೇಲೆ ಅವನು ನಾನು ಹೆಂಗೆ ಓನರ್ ಬಂದಿದ್ನೋ ಕಂಪ್ನಿ ಮಾಲೀಕ, ಆ ಕಂಪ್ನಿ ಮಾಲೀಕನೂ ಬಂದು ಪಕ್ಕಕ್ಕೆ ಕರೆದು, ಅಣ್ಣ ಯಾಕಣ್ಣ ಇಷ್ಟು ಕಡಿಮೆ ಮಾಡ್ತೀರಾ ನೀವು, ಏನು ಸಿಗುತ್ತಣ್ಣ, ಯಾರಿಗೆ ಕೊಡ್ತೀರಣ್ಣ, ಹಂಗೆ ಹಿಂಗೆ ಅಂದರು. ಅಪ್ಪ ನಾನು ಯಾರಿಗೆ ಕೊಡ್ತೀನೋ, ನಾನು ಹೆಂಗೆ ಕರ್ಕೊಂಬರ್ತೀನೋ ಅದು ಬಿಸ್ನೆಸ್ ಸೀಕ್ರೆಟ್. ಹೌದು, ಅದು ನಿಮ್ಗೆ ಹೇಳಬೇಕಾಗಿಲ್ಲ. ಇಲ್ಲ ಅಲ್ವಾ? ಆಯ್ತಣ್ಣ ಪರವಾಗಿಲ್ಲ, ಯಾಕಣ್ಣ ಇಷ್ಟು ಕಡಿಮೆ ಮಾಡಿ ಬಿಸ್ನೆಸ್ ಎಲ್ಲ ಹಾಳು ಮಾಡ್ತಾ ಇದ್ದೀರಾ ಎಲ್ಲ ಅಂದರೆ ಡೈರೆಕ್ಟಾಗಿ ನನ್ನನ್ನು ಕೇಳಲಿಲ್ಲ. ಸುಮಾರು ಜನ ಹಿಂಗೆ ಹಾಳು ಮಾಡ್ತಾರಣ್ಣ, ಹಂಗೆ ಹಿಂಗೆ ಅಂದರು. ಅಪ್ಪ ನಿನ್ನ ಕೈಲಾದರೆ ನೀನು ಮಾಡು, ಬೇರೆಯವ್ರು ನೋಡಿ ಯಾಕೆ ನೀನು ಹೊಟ್ಟೆ ಉರಿ ಪಡ್ತೀಯ? ಜನ ಇಷ್ಟಪಟ್ಟರು ಬರ್ತಾರೆ ಅಲ್ವಾ, ಬರ್ದೇ ಇದ್ರೆ ನೆಕ್ಸ್ಟ್ ಟೈಮ್ ಬರೋದಿಲ್ಲ ಅಷ್ಟೇ. ಸೊ ಹಾಗಾಗಿ ಈ ಥರ ಸುಮಾರು ಘಟನೆಗಳು ನಡೀತು. ಹಾಗಾಗಿ ಈ ಬೊಗಳೋ ನಾಯಿಗಳು ಬೊಗಳ್ತಾ ಇರ್ತವೆ. ಸೊ ಹಾಗಾಗಿ ನನ್ನ ಕರ್ತವ್ಯದೆಡೆ ನಾನು ಸಾಕ್ತಾ ಇದ್ದೀನಿ. ದೇವರ ಆಶೀರ್ವಾದ, ಕನ್ನಡ ಜನರ ಆಶೀರ್ವಾದ, ಪ್ರೀತಿ ಸರ್. ನಿಜವಾಗ್ಲೂ ಸರ್, ಇಡೀ ನನ್ನ ಒಂದು ಸರಿ ಯಾರು ನನ್ನ ಜೊತೆ ಬಂದವರಲ್ಲ ಸರ್, ನನ್ನ ಊಹೆ ಒಬ್ಬೊಬ್ರು 100 ಜನಕ್ಕೆ ಮೇಲೆ ಹೇಳ್ತಿದ್ದಾರೆ. ಅಲ್ಲ, ಅದ್ರಿಗೆ ಆಶ್ಚರ್ಯ ಅಂದ್ರೆ ನೀವು ಡೊಮೆಸ್ಟಿಕ್ ಪ್ರವಾಸ ದೇಶದ ಒಳಗಡೆ ಶುರು ಮಾಡಿದ್ದೀರಿ. ಹೌದು. ಕಾಶಿ ಎಷ್ಟು ಜನ ಕರ್ಕೊಂಡು ಹೋದ್ರಿ? ಕಾಶಿ 45 ಜನ ಸರ್. ಈಗ ಪ್ರಥಮ ಬಾರಿಗೆ ಕಾಶ್ಮೀರಕ್ಕೆ ಬರ್ತಾ ಇದ್ದವ್ರು ಎಷ್ಟು? 50 ಜನ ಸರ್. ಅದೇ ಸಾಕ್ಷಿ ತಾನೆ? ಖಂಡಿತ ಸರ್. ಈಗ ದುಬೈ ಹೇಳಿದ್ನಲ್ಲ, ಬರೀ 1 ತಿಂಗಳಲ್ಲಿ 4 ಗ್ರೂಪಲ್ಲಿ ಒಂದು ಅಂದಾಜು 175 ಜನ ಆಗೋದ್ರು. ಇನ್ನ 3 ಬ್ಯಾಚ್ ರೆಡಿ ಇದ್ದಾರೆ. ಒಟ್ಟಿದ್ದು 7ನೇ ಬ್ಯಾಚ್ ಓಪನ್ ಮಾಡ್ಬೇಕು ನಾನು ಇವಾಗ ದುಬೈಗೆ 2 ತಿಂಗಳೊಳಗಾಗಿ. ನೋಡಿ, ಅದೇ ನಿಮ್ಮ ಸಕ್ಸಸ್. ಹೌದು ಪ್ರೀತಿ. ಹೌದು. ಈಗ ಸಿಂಗಾಪುರ್ ಅಷ್ಟೇ. ಸಿಂಗಾಪುರ್ ಪ್ರವಾಸನು 47 ಜನ ಮೊದಲನೇ ಗ್ರೂಪ್ಗೆ ಆಗೋಗಾರೆ. 2ನೇ ಗ್ರೂಪ್ ಮಾಡಿದ್ದೀನಿ, ಅದನ್ನು ಆಲ್ಮೋಸ್ಟ್ ಎಲ್ಲ ಫಿಲಪ್ ಆಗಿ ಈಗ 3rd ಗ್ರೂಪ್ ಅನೌನ್ಸ್ ಮಾಡಬೇಕು. ಸೊ ಇದೇನಂದ್ರೆ ಅವಿರತವಾದ ಪರಿಶ್ರಮ, ನಂಬಿಕಾರ್ಹವಾದಂಥ ಬೆಲೆಗಳು, ಆಮೇಲೆ ಗುಣಮಟ್ಟದ ಪ್ಯಾಕೇಜು, ಕರೆಕ್ಟ್, ಅದು ಮುಖ್ಯ. ಇದಿಷ್ಟು ಫಾಲೋ ಮಾಡ್ತಾ ಇರೋದ್ರಿಂದ ಜನಗಳ ಪ್ರೀತಿ ಮುಂದುವರಿತಾ ಇದೆ ಸರ್. ಈಗ ನಾವು ದೇಶದ ಒಳಗಿನ ಪ್ರವಾಸಕ್ಕೆ ಬರೋಣ. ಎಂಟರ್ ಆಗಿದ್ದೀವಿ. ಕಾಶಿ ವಿಶ್ವನಾಥನ ಕೃಪೆಯಿಂದ ಮತ್ತು ಅಯೋಧ್ಯೆಯ ರಾಮನ ದರ್ಶನ ಇವೆಲ್ಲವನ್ನ ಈಗ 40-45 ಜನರಿಗೆ ಮಾಡಿಸ್ಕೊ ಬಂದಿದ್ದೀರಿ. ಅದರ ಅನುಭವ ಏನಾಯ್ತು ಸರ್? ಶುರುವಿನಲ್ಲಿ ಆ್ಯಕ್ಚುಲಿ ಏನಾಯಿತು, ಡಿಸೆಂಬರ್ 15ರಿಂದ ಜನವರಿ 16ರವರೆಗೂ ಒಂದು ಗ್ಯಾಪ್ ಇತ್ತು. ನಾನೇ ಯಾಕೆಂದರೆ ಎಲ್ಲ ಪೀಕ್ ಇರುತ್ತೆ ಡಿಸೆಂಬರಿಂದ ಜನವರಿ 15ವರೆಗೂ, ನ್ಯೂ ಇಯರು, ಕ್ರಿಸ್ಮಸ್ ರಜಾ. ಏನಾಗುತ್ತೆ ಅವಾಗ ಎಲ್ಲ ಪ್ರೈಸ್ ಜಾಸ್ತಿ ಆಗೋಗುತ್ತೆ. ಹೋಟೆಲ್ದು ಪ್ರೈಸ್ ಜಾಸ್ತಿ ಆಗುತ್ತೆ, ರೆಸ್ಟೋರೆಂಟ್ ಪ್ರೈಸ್ ಜಾಸ್ತಿ ಆಗುತ್ತೆ, ಆಮೇಲೆ ಫ್ಲೈಟ್ ರೇಟು ಜಾಸ್ತಿ ಆಗುತ್ತೆ. ಆಮೇಲೆ ಹೋದ ಕಡೆ ಏನಾಗುತ್ತೆ, ನಾವು ಕ್ವಾಲಿಟಿ ಜರ್ನಿ ಮಾಡ್ಸೋಕ್ಕಾಗಲ್ಲ. ಎಲ್ಲ ಕಡೆ ಕ್ಯೂ ನಿಂತಿರ್ತಾರೆ, ಮಾಡ್ತಾರೆ. ರೆಸ್ಟೋರೆಂಟ್ಗಳಲ್ಲಿ ಫುಡ್ಡು ಕ್ವಾಲಿಟಿ ಕೊಡಲ್ಲ. ಅದರಿಂದ ಏನು ಮಾಡಿದೆ, ಜೊತೆಗೆ ನಾನು ಸ್ವಲ್ಪ ರೆಸ್ಟ್ ಅಂತ ಮನೆಯವ್ರ ಜೊತೆ ಬಿಟ್ಟಿದ್ದೀನಿ. ನಾನು 1 ವರ್ಷ ಆಯಿತು. ಏನು ಎತ್ತ ಸುಮ್ಮನೆ ಹಂಗೆ ಮೆಸೇಜು ಇಷ್ಟರಲ್ಲೇ ನಡೆದೋಗ್ತೈತೆ. ಹಂಗಾಗಿ ಒಂದು ರೆಸ್ಟಲ್ಲಿ ಇರೋಣ ಅಂತ ಒಂದು ಗ್ಯಾಪು ಅಂತ ಮಾಡಿದೆ. 1 ವಾರ ನಾನು ನಿಮ್ಮ ಜೊತೆ ಮಾತಾಡ್ದೆ ಅನಿಸುತ್ತೆ, ನ್ಯಾಚುರೋಪತಿಗೆ ಹೋಗಿ ಇರೋಣ ಅಂತ 1 ವಾರ ಹೋದೆ. 1 ವಾರ ಹೋಗೋ ಅಷ್ಟೊತ್ತಿಗೆ ನನ್ನ ಕೈಲಿರೋಕ್ಕಾಗಲಿಲ್ಲ. ನೀನು ಯಾಕೆ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ, ನಿನಗೆ ಕೈ ತುಂಬ ಕೆಲಸ ಇದೆ, ನಿನಗೆ ವಿದ್ಯೆ ಇದೆ, ಬುದ್ಧಿ ಇದೆ, ಎಲ್ಲ ಇದ್ರೂ ನೀನು ಹಿಂಗೆ ಟೈಮ್ ಕಳೀತಾ ಇದೆಯಲ್ಲ, ಆರೋಗ್ಯ ಅಂದ್ಕೊಂಡು. ನೀನು ಆರೋಗ್ಯ ಕಾಪಾಡ್ಕೊಂಡು ನೀನು ಎಷ್ಟು ವರ್ಷ ಬದುಕಿರ್ತೀಯ ಅಂತ ಗ್ಯಾರಂಟಿ ನಿನಗಿದೆಯಾ ಅಂತ ನನ್ನೊಳಗೆ ನನಗೆ ಒಂದು ಅನ್ನಕ್ಕೆ ಶುರುವಾಯಿತು. ಸರಿ, ಏನು ಮಾಡ್ಬೋದು ನಾನು ಅಂತ ಯೋಚನೆ ಮಾಡಿದೆ. ಈಗ ಇಷ್ಟೆಲ್ಲ ಮಾಡ್ತಾ ಇದೆಯಾ ನೀನು, ಆಚೆ ಹೊರಗಡೆ ಕರ್ಕೊಂಡೋಗಿ, ನಮ್ಮ ದೇಶದೊಳಗೆ ಯಾಕೆ ನೀನು ಮಾಡ್ತಾ ಇಲ್ಲ? ದೇಶದ ಅನ್ನ ತಿಂತೀಯ, ದೇಶದ ಉಪ್ಪು ತಿಂತೀಯ, ದೇಶದ ಒಳಗಡೆ ಏನಕ್ಕೆ ನೀನೇನು ಮಾಡೋಕ್ಕಾಗ್ತಾ ಇಲ್ವಾ ಅಂತ ನನ್ನಲ್ಲೇ ನನಗೊಂದು ಪ್ರಶ್ನೆ ಬಂತು. ಅವಾಗ ಹುಟ್ಟಿದ್ದೆ, ಪ್ರಪ್ರಥಮವಾಗಿ ಇಲ್ಲಿ ಮಾಡಬೇಕು ಅನ್ನೋ ವಿಷಯ ಬಂದಾಗ ಭಗವಂತನ ಹೆಸರಲ್ಲಿ ಶುರು ಮಾಡೋಣ ನಾವು ಅನ್ನೋದಕ್ಕೋಸ್ಕರ ಮೊದಲನೇದಾಗಿ ನನಗೆ ಒಂದು ಅತ್ಯಂತ ಇಷ್ಟವಾದ, ಅತ್ಯಂತ ಆಕರ್ಷಣೀಯ ಸ್ಥಳ ಅಂದರೆ ಮೊದಲನೇದು ಕಾಶಿ. ಸೊ ಅಲ್ಲಿಗೆ ಹೋಗಿ ಟ್ರೈ ಮಾಡೋಣ ಅಂತ ಶುರುವಾಯಿತು. ಎಲ್ಲ ಕೂಡಿ ಬಂತು ಸರ್, ಭಗವಂತನ ಅನುಗ್ರಹ. ಒಬ್ಬ ಏನು ಮಾಡ್ದ, ಅವನು ಖಾಲಿ ಕೂತಿದ್ದ, ಏನೋ ಗೈಡು.
ಅವ್ನು ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಡೊಮೆಸ್ಟಿಕ್ ಮಾಡಿ ನನಗೂ ಕೆಲಸ ಕೊಡಿ ಅಂತ ಹಿಂಸೆ ಮಾಡೋಕ್ಕೆ ಶುರು ಮಾಡಿದ್ದ. ಸರಿ ಬಾರೋ ಇಲ್ಲಿ ಅಂತ ಅವನ್ನ ಕರೆದೆ. ಅವ್ನು ಕರೆದು ಕೂರಿಸ್ಕೊಂಡು ಎಲ್ಲೆಲ್ಲಿ ಹೆಂಗೆ ಮಾಡೋದು ಎಲ್ಲ ಕೇಳಿದೆ. ಮಾಡ್ಬಿಟ್ಟಾದ್ಮೇಲೆ ಏನಾಯಿತು, ಕಾಶಿ ಡಿಸೈಡ್ ಆಯಿತು. ಕಾಶಿ ಜೊತೆಗೆ ಈ ಕಾಶಿ ಅಂದರೆ ಡಿವೋಷನಲ್ ಪ್ಲೇಸು, ಭಕ್ತಿ ಭಾವದಿಂದ ಹೋಗೋರು. ಈಗ ಮನೋರಂಜನೆಗೂ ಇನ್ನೊಂದು ಜಾಗ ಬೇಕಲ್ಲ, ಅದಕ್ಕೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಕಾಶ್ಮೀರ್ ಸೆಲೆಕ್ಟ್ ಮಾಡಿದೆ. ಸ್ವರ್ಗಕ್ಕೆ ಕೈ ಹಾಕಿ. ಇದು ಎರಡನೇ ಆಕರ್ಷಣೆ ನನಗೆ. ಚಿಕ್ಕ ವಯಸ್ಸಿಂದನೂ ಈ ಟ್ರಕ್ಗಳು ಓಡಾಡ್ತಾ ಇರೋದು ರೋಡಲ್ಲಿ ನೋಡಿದ್ದೀರಾ, ಆ ಆ್ಯಪಲ್ ಟ್ರಕ್ಕಿಗೆ ಕಬ್ಬಿನ ಚೈನ್ಗಳು ಹಾಕಿರೋರು, ಅದು ಯಾರೋ ಹಿಂಗೆ ನನಗೆ ತಿಳುವಳಿಕೆ ಹೇಳಿದ್ರು. ನಾನು ಆ ಸೇಬ್ ಹೆಂಗಿರುತ್ತೆ ನೋಡಬೇಕು ಒಂದ್ಸರಿ ಕಾಶ್ಮೀರ್ಗೆ ಹೋಗಿ ಬರಬೇಕು ಅನ್ನೋ ಅವಾಗ್ಲಿಂದ ಈ ರೋಡ್ ಬದಿ ಕೂತ್ಕೊಂಡು ಆ ಲಾರಿಗಳನ್ನೇ ನೋಡ್ತಾ ಇರ್ತಿದ್ದೆ. ಸೊ ದೈವಾನುಗ್ರಹ, ಡಿಸೆಂಬರ್ 30ನೇ ತಾರೀಕು 31ನೇ ತಾರೀಕು 1ನೇ ತಾರೀಕು ಕಾಶಿಲಿದ್ದೆ. 1ನೇ ತಾರೀಕು ಮಧ್ಯಾಹ್ನ ಅಲ್ಲಿಂದ ಹೊರಟು ಕಾಶ್ಮೀರಿಗೆ ಬಂದೆ. ಎಲ್ಲ ಪೂರ್ತಿ ಸಂಪೂರ್ಣ ಒಂದು 8-10 ದಿನ ಎಲ್ಲ ತಿರುಗಾಡಿ ಎಲ್ಲ ಕಡೆ ಏನೇನು ನೋಡ್ಬೋದು, ಏನು ಬೇಡ, ಏನು ಬೇಕು, ಮಾಮೂಲಿ ಆ್ಯಸ್ ಯೂಶುವಲ್ ಗೊತ್ತಲ್ಲ ನಿಮಗೆ, ಎಲ್ಲ ಸರ್ವೆ ಮಾಡಿ ಕಡೆಗೆ ಇದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಡೇಟೆಲ್ಲ ಡಿಸೈಡ್ ಮಾಡಿ ಅಲ್ಲಿಗೂ ಅಡೆತಡೆ. ಕೊನೆಗೆ ಕಾಶಿಗೆ ಹೊರಡೋಷ್ಟೊತ್ತಿಗೆ ಎಲ್ಲ ಟಿಕೆಟ್ಸು ಆಯಿತು, ಅವನು ಗೈಡ್ದು ಟಿಕೆಟ್ ಆಯಿತು, ಗೈಡ್ ಕಡೆಗೆ ಕೈ ಕೊಟ್ಟ. ಅಯ್ಯೋ, ಕನ್ನಡ ಗೈಡ್ ಕರ್ಕೊಂಡು ಹೋಗ್ಬೇಕು ಅಂತ ನಂದೇನು ಆಸೆ ಇತ್ತು, ಗೈಡ್ ಕೈ ಕೊಟ್ಟು. ಹಿಂಗೆ ಆ ವಿರೋಧಿಗಳು ಮಾಡಿದ್ರೋ ಯಾರು ಮಾಡಿದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ, ವಿಶ್ವನಾಥನ್ ಬಿಡುವ ಅಷ್ಟೇ. ಅವನಿದನ್ ಮೇಲೆ ಟಿಕೆಟ್ಸು ಆಗೋಗಿದೆ ಸರ್, ಟಿಕೆಟ್ಸು ಆಗೋಗಿದೆ. ಈಗ ಅದು ಕ್ಯಾನ್ಸಲ್ ಮಾಡಕ್ ಬರಲ್ಲ. ಸೊ ಹಂಗಾಗಿ ದೇವ್ರ ಮೇಲೆ ಭಾರ ಹಾಕಿ ಹೊರಟೆ, ಕರ್ಕೊಂಡು ನಾನಿದ್ದೇ ಇರ್ತೀನಿ, ಅವನಿದ್ರು ನಾನು ಇರ್ತಿದ್ದೆ. ದೇವ್ರ ಮೇಲೆ ಭಾರ ಹಾಕಿ ಹೊರಟೆ, ಅತ್ಯಂತ ಯಶಸ್ವಿ ಸರ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ಯಾವ ಕಸ್ಟಮರ್ ಹತ್ರನೂ ಅಲ್ಲಿ ರಿವ್ಯೂಸ್ ತಗೊಂಡ್ಲಿಲ್ಲ. ಕಾರಣ ನಾನು ಮಾಡ್ತಾ ಇರೋ ದೇವ್ರ ಕೆಲಸ. ಆ ದೇವ್ರ ಪ್ಯಾಕೇಜ್ ಒಳಗಡೆ ನಾನು ₹1 ಲಾಭ ಇಟ್ಕೊಂಡಿಲ್ಲ, ಲಾಭ ಇಲ್ದಂಗೆ ಮಾಡಿದ್ದೀನಿ. 30,000 4 ದಿನ ವಿತ್ ಆಲ್ ಇನ್ಕ್ಲೂಸಿವ್. ಫ್ಲೈಟು 2 ವೇ ಫ್ಲೈಟ್ ಟಿಕೆಟ್ಸು, ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಎಲ್ಲ ದೇವಸ್ಥಾನಗಳ ವಿಸಿಟ್ಸು, ಅಲ್ಲಿ ಆಟೋ ಚಾರ್ಜಸ್ಸು, ಪ್ರತಿಯೊಂದು ಎಲ್ಲ. ಅಯೋಧ್ಯೆ, ಪ್ರಯಾಗರಾಜು, ಕಾಶಿ, ಬೋಟಿಂಗಿಂದ ಹಿಡಿದು ಎಲ್ಲಿ ಕಾಶಿಲಿ ಬೋಟಿಂಗು, ಗಂಗಾ ಆರತಿ, ಎಲ್ಲ ಘಾಟ್ಗಳು ಪ್ರದಕ್ಷಿಣೆ, ಆಮೇಲೆ ಲೋಕಲ್ ಸೈಟ್ ಸೀಯಿಂಗು, ಪ್ರಯಾಗರಾಜಲ್ಲಿ ದೋಣಿಲಿ ಕರ್ಕೊಂಡೋಗಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿಸೋದು, ಅಯೋಧ್ಯೆಯಲ್ಲಿ ಪೂರ್ತಿ ಅಲ್ಲಿ ಸರೌಂಡಿಂಗ್ ಎಲ್ಲ ಸೈಟ್ ಸೀಯಿಂಗ್ ಏನಿದೆ ಎಲ್ಲ ಮಾಡಿಸಿ, ಸಂಜೆ ಕಾಫಿ, ಸ್ನ್ಯಾಕ್ಸು, ಜಾಮೂನ್ ಊಟ, ಎಲ್ಲ ಥರದ ಸಕಲ ಇಷ್ಟನ್ನು ಕೊಟ್ಟು ನಾನು ಆ ಪ್ಯಾಕೇಜ್ ಮುಗಿಸಿ ಯಶಸ್ವಿಯಾಗಿ ನಾನು ಇದನ್ನು ಸೇವೆಗೆ ಅಂತ ನಾನು ಬಂದಿದ್ದೀನಿ. ಇದನ್ನು ನಾನು ಮಾರ್ಕೆಟಿಂಗ್ ಯಾಕೆ ಯೂಸ್ ಮಾಡಬೇಕು ಅನ್ನೋದು ನನಗೆ ಆ ಭಗವಂತನಿಂದ ಪ್ರೇರಣೆ ಆಯಿತು. ಅದಕ್ಕೆ ಅಲ್ಲೇ ಅನೌನ್ಸ್ ಮಾಡಿದೆ ನಾನು. ಸಾಮಾನ್ಯ ನೀವು ಈಗ ಏನಾಗ್ಬಿಟ್ಟಿದೆ ಅಂದರೆ, ಜನ ಕಾಯ್ತಾ ಇರ್ತಾರೆ ನಮ್ದು ಯಾವಾಗ ರಿವ್ಯೂಸ್ ಕೇಳ್ತಾರೆ ಅಂತ. ಜನ ಕಾಯ್ತಾ ಇರ್ತಾರೆ, ನವೀನ್ ಸರ್ ನಮ್ದು ಯಾಕೆ ಇನ್ನೂ ಆ್ಯಡ್ ಹಾಕೇ ಇಲ್ಲ, ನವೀನ್ ಸರ್ ಯಾವಾಗ ರಿವ್ಯೂಸ್ ಅಂತೀರಾ, ಆ ಥರದ್ದು ಜನಕ್ಕೆ ಕ್ರೇಜ್ ಹುಟ್ಟೋಗಿದೆ. ಸೊ ಹಾಗಾಗಿ ಹೇಳಿದೆ ನಾನು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಯಾಕೆಂದರೆ ನಾನು ಇದನ್ನು ಮಾಡ್ತಾ ಇರೋದು ದೇವ್ರಿಗೋಸ್ಕರ ಅಂತ. ಯಾಕೆಂದರೆ ನನಗೆ ದೇವರು ತಂದೆ ತಾಯಿನ ಕರ್ಕೊಂಬಂದು ತೋರಿಸೋವಂಥ ಭಾಗ್ಯ ಕೊಟ್ಟಿಲ್ಲ. ನೀವುಗಳೇ ನನ್ನ ತಂದೆ ತಾಯಿ, ನೀವುಗಳೇ ನನ್ನ ಅಕ್ಕ ತಂಗಿ, ನೀವುಗಳೇ ನನ್ನ ಅಣ್ಣ ತಮ್ಮದಿರು. ಸೊ ಎಷ್ಟು ವರ್ಷ ಆಗುತ್ತೋ ನಾನು ಎಲ್ಲಿವರೆಗೂ ಈ ಫೀಲ್ಡಲ್ಲಿ ಇರ್ತೀನೋ ಇದನ್ನು ಖಂಡಿತ ನಾನು ಯಾವತ್ತೂ ಬದಲಾಯಿಸ್ಕೊಳ್ಳೋಣ. ಸೊ ಇದು ಅವಿರತವಾಗಿ ನಡೆಯುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳಿ, ಅತ್ಯಂತ ಯಶಸ್ವಿನೋ ಅಲ್ವೋ ಅದು ದೇವ್ರ ಲೆಕ್ಕ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸಂತೋಷದಿಂದ ಮತ್ತೆ ವಾಪಸ್ ಹಂಗೆ ಕರ್ಕೊಂಡೋಗಿ ಅವ್ರನ್ನ ಊರಲ್ಲಿ ಬೆಳಗಿನ ಜಾವ 3 ಗಂಟೆ ಆಯಿತು ನಾನು ಮನೆಗೆ ಹೋಗೋ ಅಷ್ಟೊತ್ತಿಗೆ. ಆರೋಗ್ಯ ಸಮಸ್ಯೆ ಕಾಡ್ತು. ಇಮಿಡಿಯೇಟಾಗಿ 9 ಗಂಟೆಗೆ ಹೋಗಿ ಇಂಜೆಕ್ಷನ್ನು ಮಾತ್ರೆ ಎಲ್ಲ ತೊಗೊಂಡು ಎಲ್ಲರಿಗೂ ವಿಶಸ್ ಮಾಡಿ ಥ್ಯಾಂಕ್ಸ್ ಹೇಳಿ ಮತ್ತೆ ರಾತ್ರಿ ನಿಮ್ಮ ಜೊತೆ ಹೊರಟು ಬೆಳಗ್ಗೆ ಇಲ್ಲಿಗೆ ಬಂದು ಸೇರಿದ್ವಿ. ವಿದೇಶ ಪ್ರವಾಸಕ್ಕೂ ದೇಶದ ಒಳಗಿನ ಪ್ರವಾಸಕ್ಕೂ ಏನು ವ್ಯತ್ಯಾಸ ಸರ್? ಹಂಗೆ ಲೆಕ್ಕ ಹಾಕೊಂಡು ಹೋದಾಗ ಇದೊಂದೇ ನನಗೆ ಬೇಜಾರು ಕಾಡ್ತಾ ಇರೋದು, ನಮ್ಮಲ್ಲಿನ ಮೂಲಭೂತ ಸೌಕರ್ಯಗಳು. ಸೊ ದೇವಸ್ಥಾನ ಎಲ್ಲೋ ಇರುತ್ತೆ, ಅಲ್ಲಿಗೆ ನಮಗೆ ವೆಹಿಕಲ್ ಬಿಡಲ್ಲ, ನಡಿಬೇಕಾಗುತ್ತೆ. ಮನ್ಸು ಮಾಡಿದ್ರೆ ನಡೀಬೋದು. ಅಲ್ಲ, ದೇವಸ್ಥಾನಕ್ಕೆ ನಡೆಯದೆ ಇನ್ನೆಲ್ಲಿ ನಡೆಯೋದು? ಅಲ್ಲ, ಖಂಡಿತ ದೇವಸ್ಥಾನಕ್ಕೆ ನಡಿಬೇಕು. ನಮ್ಮ ಪಾಪಕರ್ಮಗಳನ್ನ ತೊಳ್ಕೊಬೇಕು ಅನ್ನೋ ಉದ್ದೇಶಕ್ಕೆ. ಸೊ ಅಂತಾರೆ. ಈ ಕೆಲವ್ರು ಏನು ಮಾಡ್ತಾರೆ, ಅದನ್ನ ಮಿಸ್ಯೂಸ್ ಮಾಡ್ಕೊಂತಾರೆ.
2 ಹೆಜ್ಜೆ ನಡೆಯಂಗಿಲ್ಲ, ಅಲ್ಲಿಗೆ ಗಾಡಿ ಬರಬೇಕು. ಆ ಥರದ್ದೆಲ್ಲ ಕೆಲವೊಂದು ಸರಿ ಮಾಡೋವಂಥದ್ದಿದೆ, ಕೆಲವೊಂದು ಸರಿ ಮಾಡೋಕ್ಕಾಗಲ್ಲ, ಇದು ಇರೋದೇ ಹಿಂಗೆ ಅಂತ ಹೇಳಿದಾಗ ಜನಗಳಿಗೆ ಅರ್ಥ ಆಗಲ್ಲ ಕೆಲವ್ರಿಗೆ. ಸೊ ಹಾಗಾಗಿ ಅಲ್ಲಿ ಒಳಗೋದ್ಮೇಲೂ ಅಷ್ಟೇ ದೇವಸ್ಥಾನ ಅಂತ ನಿಂತಿರ್ತೀವಿ, ಎಲ್ಲರೂ ಬಂದು ಪ್ರಚೋದನೆ ಮಾಡೋದು, ಬನ್ನಿ ನಿಮ್ಗೆ ಆದರ್ಶನ ಮಾಡಿಸ್ತೀನಿ, ಈ ದಶ ಅಷ್ಟು ಕೊಡಿ, 2,000 ಕೊಡಿ ದೇವ್ರನ್ನ ಮುಟ್ಟಿಸ್ತೀನಿ ವಿಶ್ವನಾಥನ ಅಂತಾರೆ. ಆಕ್ಚುರಿಯಲ್ಲಿ 4 ಗಂಟೆಗೆ ಸ್ಪರ್ಶ ದರ್ಶನ ಫ್ರೀ ಇರುತ್ತೆ. ಲೈನಲ್ಲಿ ನಿಂತಿರೋರಿಗೆ ಹೆಚ್ಚು ಕಮ್ಮಿ ಒಂದು 50% ಸಿಗಲ್ಲ. ಕಾರಣ ಹೈ ಇನ್ಫ್ಲೂಯೆನ್ಸ್ ಬರ್ತಾರೆ, ದುಡ್ಡು ತಗೊಂಡು ಹೋಗ್ತಾರೆ ಕೊಟ್ಟು ಅಲ್ಲೋಗಿ ತಗೊಳೋರು. ಸೊ ಹಾಗಾಗಿ ಇದೊಂದು ಕೆಲವು ನಡವಳಿಕೆಗಳು, ಈ ಮೂಲಭೂತ ಸೌಕರ್ಯ ವಾಶ್ರೂಮ್ಗಳು ಸರಿಯಾಗಿರಲ್ಲ, ಗಲೀಜು ಎಲ್ಲಂದ್ರಲ್ಲಿ ಉಗ್ದಿರ್ತಾರೆ. ಸರ್ಕಾರ ಸರಿಯಾಗಿ ಮಾಡಿದ್ರು ಅದನ್ನು ಮೇಂಟೈನ್ ಮಾಡಲ್ಲ. ಇಲ್ಲ ಸರ್, ಈಗ ನಮ್ಮ ಸರ್ಕಾರ ಸರ್ ನಿಮಿಷಕ್ಕೂ ಕಸ ಗುಡಿಸ್ತಾವಲ್ಲ ಕಾಶಿಲಿ. ಹೌದು. ಆದ್ರೆ ಆ ನಿಮಿಷ ಮುಗಿಯೋಷ್ಟೊತ್ತಿಗೆ ಮತ್ತೆ ಅಲ್ಲಿ ಬಂದು ಬಿದ್ದಿರುತ್ತೆ. ಸೊ ಇವೆಲ್ಲ ನೋಡಿದಾಗ ಬೇಜಾರಾಗುತ್ತೆ. ಅಯೋಧ್ಯೆ ತುಂಬ ಚೆನ್ನಾಗಿದೆ. ಇವಾಗ ದೊಡ್ಡ ರೋಡ್ಗಳು, ನಾನು ಮುಂಚೆ ಒಂದ್ಸರಿ ಹೋದಾಗ ರೋಡ್ಗಳೆಲ್ಲ ಸಣ್ಣದಿತ್ತು, ಕಾರ್ಯ ಇನ್ನೂ ನಡೀತಾ ಇದೆ. ಕಾಶಿಯಲ್ಲೂ ಮೊದಲೆಲ್ಲ ಸಣ್ಣ ಗಲ್ಲಿಗಳಿದ್ದು, ಅದನ್ನ ಈಗ ಹಂಗೆ ಅದನ್ನ ಏನು ಮಾಡಲ್ಲ ಇವರು, ಮಾಡ್ಕೂಡ್ದು. ಯಾಕೆಂದ್ರೆ ಹಳೆ ಕಾಶಿ ಇದೆ, ಅಲ್ಲ ಅದು ಅದರ ರೂಪವೇ ಹಾಗೆ. ಸೊ ಹಂಗಾಗಿ ಅದನ್ನು ಸ್ವಚ್ಛತೆ ಬಗ್ಗೆ ಅಲ್ಲಿ 0% ಈ ಜನಗಳ ಕಡೆಯಿಂದ ಹಾಳು ಮಾಡಿರ್ತಿದ್ದಾರೆ. ಅಷ್ಟು ಬಿಟ್ಟರೆ ಅತ್ಯಂತ ಯಶಸ್ವಿನೇ ನನ್ನ ಇದ್ರ ಪ್ರಕಾರ. ಮಾಡ್ತೀನಿ. ಹಂಗೂ ಸುಮಾರು ಗೊಂದಲ ಇತ್ತು, ಸ್ವಲ್ಪ ಲಾಸ್ ಆಯಿತು, ಸುಮಾರು ಗೊಂದಲ ಇತ್ತು. ಕೆಲವೊಬ್ರು ಅದೇ ಈ ನಡ್ಕೊಂಡು ಓಡಾಡೋ ವಿಷಯಕ್ಕೆ ಸ್ವಲ್ಪ ಮನಸ್ತಾಪ ಆಯಿತು ಕೆಲವ್ರಿಗೆ. ಆವಾಗ ಹೇಳಿದೆ ನಾನು ಮೈಕ್ ತೊಗೊಂಡು, ಈ ಪ್ಯಾಕೇಜ್ ಮಾಡಿರೋದು ಯಾರಿಗೆ ಸಲ್ಲಬೇಕೋ ಅವ್ರಿಗೋಸ್ಕರ. ನಿಮಗೆ ದುಡ್ಡು ಕಾಸು ಇರೋವಂಥವ್ರು, ನಿಮಗೆ 100 ಜನ ಆಚೆ ಬಜಾರ್ನಲ್ಲಿ ನಿಂತಿರ್ತಾರೆ, ನೀವು ಹೋಗಿ ಬನ್ನಿ, ನೀವು ನನ್ನ ಜೊತೆ ಬರಬೇಡಿ. ಆದರೆ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ದಯವಿಟ್ಟು ಅವ್ರಿಗೆ ತಿಳಿಸಿ, ಅವ್ರಿಗೆ ಉಪಯೋಗ ಆಗಲಿ. ಯಾಕೆಂದರೆ ನಾನು 30,000ದಲ್ಲಿ ಇಷ್ಟೆಲ್ಲ ಕೊಡ್ತಾ ಇರೋದು, ಅದು ಹೆಂಗೆ ಮಾಡ್ತೀನಿ ಅನ್ನೋದು ಆ ಭಗವಂತನಿಗೊಬ್ಬನಿಗೆ ಗೊತ್ತು, ನನಗೊಬ್ಬನಿಗೆ ಗೊತ್ತು. ಸರಿಯಾಗಿ ಬೆಂಗಳೂರಲ್ಲಿ 2 ದಿನ ತಿರುಗಾಡ್ಲಿಕ್ಕೆ ಆಗೋದಿಲ್ಲ 30,000ದಲ್ಲಿ. ಖಂಡಿತ ಸರ್, ಖಂಡಿತ. ಅಂಥದ್ರಲ್ಲಿ ಇಷ್ಟೆಲ್ಲ ಕೊಟ್ಟು ಮಾಡಿ ಏನೋ ಅದೇ ಎಲ್ಲ ನಾನು ಲಾಸ್ಟಿಗೆ ಹೇಳೋದು ಸರ್, ಭಗವಂತನ ಮೇಲೆ ಅವನು ತೀರ್ಮಾನ ಮಾಡಿದ್ರೆ ಏನು ಬೇಕಾದರೂ ಮ್ಯಾಜಿಕ್ ಮಾಡ್ತಾನೆ. ಸೊ ಹಾಗಾಗಿ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು ಫಲಾನುಫಲ ಎಲ್ಲ ದೇವರಿಗೆ ಸೇರುತ್ತೆ.